ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೃದಯ ಸ್ಪಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಾನಿವತ್ತು ವಾಟ್ಸ್ ಇನ್ ಮೈ ಹಾಸ್ಪಿಟಲ್ ಬ್ಯಾಗ್ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಬೇಬಿದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವ್ಲಾಗಲ್ಲಿ ಮಾಡ್ತೀನಿ. ಈಗ ಮಾಮ್ ಎಡಿಷನ್. ನಮಗೆ ಏನೇನು ಎಸೆನ್ಷಿಯಲ್ ಇದೆ ಆ್ಯಸ್ ಎ ಮಾಮ್, ಏನೇನೆಲ್ಲ ಇಟ್ಕೊಬೇಕು ಐಟಮ್ಸ್ ನಾವು ಹಾಸ್ಪಿಟಲ್ ಬ್ಯಾಗಲ್ಲಿ, ಬಿಕಾಸ್ ನಮಗೆ ಕಂಫರ್ಟಬಲ್ ಆಗಿರಬೇಕು ಮಾಮ್ಸ್ ಕೂಡ, ಬಿಕಾಸ್ ಎಲ್ಲ ಬರ್ತಿರ್ತಾರೆ ನೋಡೋದಕ್ಕೆ. ಆ್ಯಂಡ್ ಆಲ್ಸೋ ಕಂಫರ್ಟಬಲ್ ಇರಬೇಕು. ನಮಗೆ ಅದು ಚೆನ್ನಾಗಿ ಅನಿಸ್ತಿಲ್ಲ, ಇದು ಚೆನ್ನಾಗಿ ಆಗ್ತಿಲ್ಲ ಅಂತ ಅಂದ್ಕೊಂಡ್ರೆ ಚೆನ್ನಾಗಿ ಅನಿಸಲ್ಲ. ಸೊ ನಾವು 100% ಬೇಬಿಗೆ ಕೊಡಬೇಕು ಅಂತಂದರೆ ನಾವು ಕಂಫರ್ಟಬಲ್ ಆಗಿರೋ ಡ್ರೆಸ್ ಹಾಕ್ಕೊಬೇಕು ಆ್ಯಂಡ್ ನಮಗೆ ಬೇಕಾಗಿರೋ ಐಟಮ್ಸ್ನ ನಾವು ಇಟ್ಕೊಬೇಕು. ಸೊ ಅದಕ್ಕೆ ನಾನು ಇವತ್ತು ಏನೇನೆಲ್ಲ ನಾನು ತೊಗೊಳ್ತಾ ಇದ್ದೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಯಾ ವಿಲ್ ಸ್ಟಾರ್ಟ್ ನಾವು. ಸೊ ಫಸ್ಟ್ ಮೋಸ್ಟ್ ಎಸೆನ್ಷಿಯಲ್ ಅಂತಂದರೆ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್. ಡಾಕ್ಯುಮೆಂಟ್ಸ್ ಆ್ಯಂಡ್ ಫೈಲ್, ಮತ್ತು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಏನೆಲ್ಲ ನಿಮ್ಗೆ ಐಡೆಂಟಿಟಿ ಪ್ರೂಫ್ ಬೇಕು ಅದೆಲ್ಲನೂ ಕೂಡ ಇಟ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟು, ಇದನ್ನು ಮರ್ತು ಹೋಗಲೇಬೇಡಿ. ಸೊ ದಟ್ ಈಸ್ ದ ಮಸ್ಟ್ ಫಸ್ಟ್ ಥಿಂಗ್ ಇಟ್ಕೋಬೇಕಾಗಿರೋವಂಥದ್ದು. ಸೊ ದಿಸ್ ಇಸ್ ಫಸ್ಟ್. ಆ್ಯಂಡ್ ಯಾ ಸೊ ಮೆಟರ್ನಿಟಿ ಪ್ಯಾಡ್. ಸೊ ನಾನು ತೊಗೊಂಡಿರೋದು ಇದು ಪ್ಯಾಂಟಿ ಶೇಪಲ್ಲೇ ಇರುತ್ತೆ. ಇದು ಪೀರಿಯಡ್ ಪ್ಯಾಂಟಿ ಶೇಪಲ್ಲಿರುತ್ತೆ, ನಾರ್ಮಲ್ ಪ್ಯಾಡಲ್ಲ. ಈ ಉದ್ದು ತೊಗೊಂಡಿದ್ದೀನಿ. ಇದು 10 ಪ್ಯಾಂಟೀಸ್ ಬರುತ್ತೆ ಪರ್ ಪ್ಯಾಕ್. ಸೊ ಆಬ್ವಿಯಸ್ಲಿ ಡೆಲಿವರಿ ಆದಮೇಲೆ ಗರ್ಲ್ಸ್ಗೆ ಲೈಕ್ ಮಾಮಸ್ಗೆ ಬ್ಲೀಡಿಂಗ್ ಆಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಹೆವಿ ಬ್ಲೀಡಿಂಗ್ ಆಗೋದ್ರಿಂದ ಇದನ್ನು ತೊಗೊಂಡ್ರೆ ನಮಗೆ ಕಂಫರ್ಟಬಲ್ ಆಗುತ್ತೆ ನಾರ್ಮಲ್ ಪ್ಯಾಡ್ಗಿಂತ. ಇದು ಯೂಸ್ ಆಗುತ್ತೆ. ಸೊ ನಾನು ಇಷ್ಟು ಕೂಡ ತೊಗೊಳ್ತೀನಿ. ನಾನು XL, XXL ಸೈಜ್ ತೊಗೊಂಡಿದ್ದೀನಿ. ನಿಮಗೆ ಸೈಜಸ್ ಡಿಪೆಂಡ್ ಆಗುತ್ತೆ, ಯಾವ್ದು ಬೇಕಾದನ್ನು ತೊಗೋಬೋದು. ಸ್ವಲ್ಪ ಓವರ್ ಸೈಜೇ ಇರಲಿ ಅಂತಲೇ ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಆ್ಯಂಟಿ ಲೀಕ್ ಕವರೇಜ್ ಇರುತ್ತೆ, 360 ಡಿಗ್ರಿ ಕವರೇಜ್ ಇರುತ್ತೆ. ಸೊ ನಾನು ಎಲ್ಲ ರಿವ್ಯೂಸ್ ನೋಡಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಯೂಸ್ ಕೂಡ ಮಾಡಿದ್ದೀನಿ ಇದನ್ನು ಒಂದ್ಸಲ, ನಂಗೆ ಇಷ್ಟ ಆಯಿತು. ಸೊ ಅದಕ್ಕೆ ತೊಗೊಂಡಿದ್ದೀನಿ. ಇದರದ್ದು ಬೇರೆದೆಲ್ಲ ಬರುತ್ತೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಬೋದು. ಸೊ ಐ ವಿಲ್ ಕ್ಯಾರಿ ಆಲ್ ದೀಸ್ 10 ಪೀರಿಯಡ್ ಪ್ಯಾಂಟಿ. ಯೂಸಿಗೆ ಬರುತ್ತೆ. ನೆಕ್ಸ್ಟ್ ಒಂದು ಟಿಶ್ಯೂ ಕೂಡ ಇಟ್ಕೊಂಡಿದ್ದೀನಿ. ಯೂಸ್ ಆಗ್ಬೋದು, ಪ್ರಾಬಬ್ಲಿ ಇರಲಿ ಅಂತ ಇಟ್ಕೊಂಡಿದ್ದೀನಿ, ಏನಕ್ಕಾದರೂ ಬೇಕಾಗ್ಬೋದು ಅಂತ. ಆ್ಯಂಡ್ ಯಾ ಮೇಕಪ್ ಐಟಮ್ಸ್ ಅಂತಂದರೆ ನಾನು ಫೌಂಡೇಶನ್ ಹಾಕ್ಕೊಬೇಕು ಆ ಥರ ಏನು ಇಟ್ಕೊಂಡಿಲ್ಲ. ಜಸ್ಟ್ ನಮ್ಗೆ ಏನಂತಂದರೆ ಅಟ್ಲೀಸ್ಟ್ ಫಸ್ಟ್ ಟೈಮ್ ಬೇಬಿ ನಮ್ಮನ್ನು ನೋಡ್ತಿರುತ್ತಲ್ವ, ಸೊ ಅದಕ್ಕೆ ಅಟ್ಲೀಸ್ಟ್ ಚೆನ್ನಾಗಿ ಕಾಣಬೇಕು. ಆ್ಯಂಡ್ ಮೋರೋವರ್ ನನಗೂ ಕಂಫರ್ಟಬಲ್ ಇರುತ್ತೆ. ಸೊ ದಟ್ ಜಸ್ಟ್ ನಾನು ಮಾಯಿಶ್ಚರೈಸರ್ ಏನು ಬೇಕು, ಲಿಪ್ ಬಾಮ್ ಬೇಕು, ಆ ಥರದಷ್ಟೇ ಇಟ್ಕೊಂಡಿದ್ದೀನಿ. ನಾನು ಫೇಸ್ ವಾಶ್ ಕೂಡ ಬೇರೆದನ್ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಸೊ ನನಗೆ ಬೇಕಾಗಿರೋಂತಹ ಡಾಟ್ ಆ್ಯಂಡ್ ಕೀದು ಮಾಯಿಶ್ಚರೈಸರ್ ಇಟ್ಕೊಂಡಿದ್ದೀನಿ ಒಂದು. ಆ್ಯಂಡ್ ನಾನು ಇವಾಗ ಸೆಟಾಫಿಲ್ದು ಕ್ಲೆನ್ಸರ್ ತರಿಸಿದ್ದೀನಿ, ಆಯಿಲಿ ಸ್ಕಿನ್ ಕ್ಲೆನ್ಸರ್. ಸೊ ನೋಡ್ತಿರ್ಬೋದು, ನಾನು ಯಾವುದು ರೆಕಮೆಂಡ್ ಮಾಡಲ್ಲ, ನನಗೆ ಇಷ್ಟ ಅಂತ ನಾನು ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ, ನಾನು ರಿವ್ಯೂಸ್ ಕೂಡ ನೋಡಿದ್ದೀನಿ. ಸೊ ಆಯಿಲಿ ಸ್ಕಿನ್ ಇರೋದ್ರಿಂದ ನನಗೆ ಬೇಕಾಗತ್ತೆ ಕ್ಲೆನ್ಸರ್, ಅದನ್ನು ಇಟ್ಕೊಂಡಿದ್ದೀನಿ. ಇಟ್ ಈಸ್ ಡರ್ಮಟಾಲಜಿಸ್ಟ್ ರೆಕಮೆಂಡೆಡ್ ಫಾರ್ ಸೆನ್ಸಿಟಿವ್ ಸ್ಕಿನ್. ಆಬ್ವಿಯಸ್ಲಿ ಇವಾಗ ನಮಗೆ ಸೆನ್ಸಿಟಿವ್ ಸ್ಕಿನ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದನ್ನ ಯೂಸ್ ಮಾಡೋಣ ಅಂತ. ಇದು 700 ಇದೆ, 699 ರುಪೀಸ್. ಫಸ್ಟ್ ಕೈಯೆಲ್ಲ ತೊಗೊಂಡಿದ್ದೀನಿ ನಾನು ಇದನ್ನು. ಯಾ ಇಟ್ ಈಸ್ ಕಾಂಬಿನೇಷನ್ ಟು ಆಯಿಲಿ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಬೋತ್ ವಿ ಕ್ಯಾನ್ ಯೂಸ್. ಇದರಲ್ಲಿ ವಿಟಮಿನ್ B3 ಆ್ಯಂಡ್ ವಿಟಮಿನ್ B5 ಕಂಟೆಂಟ್ ಇರುತ್ತೆ. ಸೊ ಹೆಲ್ಪ್ ಆಗ್ಬೋದು ಆ್ಯಂಡ್ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ ನಾನು ಕ್ಲೆನ್ಸರ್. ಆ್ಯಂಡ್ ಒಂದು ಲೋಷನ್ ಕೂಡ ತೊಗೊಂಡಿದ್ದೀನಿ, ಸೆಟಾಫಿಲ್ ಅವ್ರದ್ದೇ, ಡೈಲಿ ಅಡ್ವಾನ್ಸ್ ಅಲ್ಟ್ರಾ ಹೈಡ್ರೇಟಿಂಗ್ ಲೋಷನ್. ಯು ಕ್ಯಾನ್ ಸಿ ದಿಸ್. ಸೊ ಇದು ಕೂಡ ಶೀ ಬಟರ್, ವಿಟಮಿನ್ B3 ಆ್ಯಂಡ್ ಪ್ರೋ ವಿಟಮಿನ್ B5 ಕಂಟೆಂಟ್ ಇರೋವಂಥದ್ದು. ನಾನು ಇದನ್ನು ಯೂಸ್ ಮಾಡಿಲ್ಲ, ಬಟ್ ರಿವ್ಯೂಸ್ ನೋಡಿ ತೊಗೊಂಡಿದ್ದೀನಿ. ಇದರಲ್ಲಿ ಏನು ಫ್ರಾಗ್ನೆನ್ಸ್, ಆ್ಯಕ್ಚುಲಿ ಇದರಲ್ಲಿ ಫ್ರಾಗ್ನೆನ್ಸ್ ಆ್ಯಡ್ ಆಗಿರಲ್ಲ. ಆ್ಯಂಡ್ ಆಲ್ಸೋ ಇಟ್ ಈಸ್ ಎ ನಾನ್ ಇರಿಟೇಟಿಂಗ್. ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಇದು ಇಷ್ಟ ತೊಗೊಂಡಿರೋದು. ಆ್ಯಂಡ್ ಲಿಪ್ ಬಾಮ್ ಈಸ್ ಎಸೆನ್ಷಿಯಲ್, ಬಿಕಾಸ್ ಲಿಪ್ ತುಂಬಾ ಡ್ರೈ ಆಗ್ತಿರುತ್ತೆ. ಸೊ ಲಿಪ್ ಬಾಮ್ ಒಂದು ಇಟ್ಕೊಂಡಿರ್ತಿಬೇಕು ಯಾವಾಗಲೂ, ಅದು ಇಟ್ಕೊಂಡಿದ್ದೀನಿ. ಒಂದು ಕ್ಲಿಪ್ ಆ್ಯಂಡ್ ರಿಬ್ಬನ್ ಆ್ಯಂಡ್ ಆಫ್ಕೋರ್ಸ್ ಲಿಪ್ಸ್ಟಿಕ್ ನನಗೆ ಬೇಕೇ ಬೇಕು. ಲಿಪ್ಸ್ಟಿಕ್ ಒಂದು ಇಟ್ಕೊಂಡಿದ್ದೀನಿ. ಯಾ ಅಟ್ಲೀಸ್ಟ್ ಇವಾಗ ಯೂಸ್ ಡೆಲಿವರಿ ಟೈಮಲ್ಲಿ ಯೂಸ್ ಆಗಲಿಲ್ಲ ಅಂತಂದ್ರೂ ಅಲ್ಲಿಂದ ಬರುವಾಗಾದರೂ ನಾವು ನೀಟಾಗಿ ರೆಡಿ ಆಗಿಬಿಟ್ಟು ಬರಬೇಕಲ್ವ, ಅದಕ್ಕಂತಂದ್ರೂ ಇಟ್ಕೊಂಡಿರಲೇಬೇಕು.
ಸೊ ದಿಸ್ ಈಸ್ ಮೈ ಮೇಕಪ್ ಬ್ಯಾಗ್. ಆ್ಯಂಡ್ ಮಸ್ಟ್ ಟಾಯ್ಲೆಟ್ರೀಸ್ ಅಷ್ಟೇ, ನಾರ್ಮಲ್ ಶಾಂಪೂ, ಬ್ರಷ್ ಪೇಸ್ಟ್, ನಂದು ಅಮ್ಮಂದು ಇಬ್ಬರದ್ದು ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಯಾ ಅಷ್ಟೇ, ಶಾಂಪೂನು ಅಷ್ಟೇ ನಮಗೆ ಯಾವ್ದು ಬೇಕು ಅದನ್ನು ಇಟ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಅಬೌಟ್ ಟಾಯ್ಲೆಟ್ರೀಸ್. ಆ್ಯಂಡ್ ನೆಕ್ಸ್ಟ್ ದಿಸ್ ಇಸ್ reusable breast pad. ಆ್ಯಕ್ಚುಲಿ ಪ್ಯಾಕ್ ಆಫ್ 6 ಬರುತ್ತೆ ಇದು. ಬಿಕಾಸ್ ಫೀಡ್ ಮಾಡೋವಾಗ ಸ್ವಲ್ಪ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಅದು ಕಂಫರ್ಟಬಲ್ ಫೀಲ್ ಆಗಲ್ಲ, ಲೈಕ್ ಔಟ್ಸೈಡ್ ಕೂಡ ಲೀಕ್ ಆದರೆ ಚೆನ್ನಾಗಿ ಅನ್ಸಲ್ಲ. ಸೊ ಅದಕ್ಕೆ ಇದನ್ನು ಹಾಕ್ಕೊಂಡ್ರೆ ಯೂಸ್ ಆಗುತ್ತೆ ನಮಗೆ. ಯಾವಾಗ ನಮಗೆ ವೆಟ್ ಆಯಿತು ಅನ್ಸುತ್ತೆ ನಾವು ಅವಾಗ ವಾಶಿಗೆ ಹಾಕ್ಬೋದು. ಸೊ ಅದನ್ನು 6 ತೊಗೊಂಡಿದ್ದೀನಿ. ಡಿಸ್ಪೋಸಬಲ್ ಬರುತ್ತೆ, ಬಟ್ ನಾನು ರಿಯೂಸಬಲ್ ತೊಗೊಂಡಿದ್ದೀನಿ, ಬೇಕಾಗ್ಬೋದು ಅಂತ. ಸೊ ದಿಸ್ ಇಸ್ ಅಬೌಟ್ ಬ್ರೆಸ್ಟ್ ಪ್ಯಾಡ್. ಆ್ಯಂಡ್ ದಿಸ್ ಇಸ್ ನಿಪ್ ಕೇರ್. ಸೊ ನಿಪ್ಪಲ್ ಕೇರ್ ಇದು ಏನಂತಂದರೆ, ಲೈಕ್ ಆಬ್ವಿಯಸ್ಲಿ ಡೆಲಿವರಿ ಆದಮೇಲೆ ನಮಗೆ ಇವಾಗ ಸೋರ್ನೆಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಕ್ರ್ಯಾಕ್ಡ್ ನಿಪ್ಪಲ್ಸ್ ಇರುತ್ತೆ. ಈ ಥರದ್ದೆಲ್ಲ ಇದ್ದರೆ ಇದು ರೆಡ್ಯೂಸ್ ಮಾಡುತ್ತೆ ಅದನ್ನು ಮತ್ತು ಸಾಫ್ಟ್ ಮಾಡುತ್ತೆ. ಸೊ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋವಂಥದ್ದು ಇದು ನಿಪ್ ಕೇರ್. ಸೊ ಇದನ್ನು ನಾನು ತೊಗೊಳ್ತಾ ಇದ್ದೀನಿ, ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಇವಾಗಿಂದನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಇಟ್ಕೊತಾ ಇದ್ದೀನಿ ಇದೊಂದು. ಆ್ಯಂಡ್ ಆಲ್ಸೋ ಸ್ಟ್ರೆಚ್ ಮಾರ್ಕ್ಸಲ್ಲಿ ನಮಗೆ ಇರಿಟೇಷನ್ ಆಗ್ತಾ ಇರುತ್ತೆ, ಜಾಸ್ತಿ ಇಚ್ಚಿಂಗ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನನಗೆ ಸಿರಾಸಿಲ್ಟಿಂದ ಡಾಕ್ಟರ್ ಸಜೆಸ್ಟ್ ಮಾಡಿರೋವಂಥದ್ದು ಇದು. ಇದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ಸೊ ದಟ್ ಇದು ಯೂಸಿಗೆ ಬರುತ್ತೆ ನನಗೆ. ಅಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಬರೋದ್ರಿಂದ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಆಲ್ಸೋ ಇಚ್ಚಿಂಗ್ ಎಲ್ಲ ರೆಡ್ಯೂಸ್ ಆಗುತ್ತೆ ಇದು. ಸೊ ಇದನ್ನೊಂದು ಇಟ್ಕೊತಾ ಇದ್ದೀನಿ. ಆ್ಯಂಡ್ ವೆಟ್ ವೈಪ್ಸ್. ಸೊ ನಾನಿದು ಲವ್ ಲ್ಯಾಪ್ ಅವ್ರದ್ದು ತೊಗೊಂಡಿದ್ದೀನಿ ಫಸ್ಟ್ ಕ್ರೈಯಿಂದ. ಇದನ್ನು ಅಷ್ಟೇ ನಾನು ಎಲ್ಲ ರಿವ್ಯೂಸ್ ನೋಡಿ ಇದು ಚೆನ್ನಾಗಿದೆ ಅಂತಾನೆ ತೊಗೊಂಡಿದ್ದೀನಿ. ಇನ್ನು ಬೇರೆ ಬೇರೆ ಬ್ರ್ಯಾಂಡಲ್ಲೆಲ್ಲ ಬರುತ್ತೆ. ನಾನು ಇದನ್ನು ಚೆನ್ನಾಗಿದೆ ಅಂತ ನಾನು ರಿವ್ಯೂಸ್ ನೋಡಿ ನಾನು ಇದನ್ನು ತೊಗೊಂಡಿದ್ದೀನಿ. ಇದು pH ಬ್ಯಾಲೆನ್ಸ್ಡ್ ಆಗಿರುತ್ತೆ, ಆಲ್ಕೋಹಾಲ್ ಫ್ರೀ ಆಗಿರುತ್ತೆ ಆ್ಯಂಡ್ ಪ್ಯಾರಾಬೆನ್ ಫ್ರೀ, ಮಸ್ಟ್ ಆ್ಯಂಡ್ ಶುಡ್ ಪ್ಯಾರಾಬೆನ್ ಫ್ರೀ ಆಗಿರಬೇಕು. ಸೊ ಇದು ನನಗೆ ಯೂಸ್ ಆಗುತ್ತೆ ಅಂದ್ಕೊತಿದ್ದೀನಿ. ಸೊ ಇದು ನನಗೊಂದು ಇಟ್ಕೊತಿದ್ದೀನಿ, ಬೇಬಿಗೆ ಕೂಡ ಒಂದು ಪ್ಯಾಕ್ ಇಟ್ಕೊತೀನಿ. ಇದರಲ್ಲಿ 1 ಪ್ಯಾಕಲ್ಲಿ 72 ವೈಪ್ಸ್ ಬರುತ್ತೆ. ಸೊ ಇದೊಂದು ಇಟ್ಕೊತಾ ಇದ್ದೀನಿ ನನಗೆ ನನ್ನ ಬ್ಯಾಗಲ್ಲಿ. ಆ್ಯಂಡ್ ನೆಕ್ಸ್ಟ್ ಸೊ ಆ್ಯಂಡ್ ಆಲ್ಸೋ ಸಾಕ್ಸ್ ನಾನು ಯೂಶ್ವಲಿ ಹಾಕೋಲ್ಲ, ಬಟ್ ತೊಗೊಂಡಿರ್ತೀನಿ. ಬಿಕಾಸ್ ಏನಾದರೂ ಕೋಲ್ಡ್ ಅಂತ ಅನ್ಸಿದ್ರೆ, ಸ್ವಲ್ಪ ಬೆಚ್ಚಗಿರಬೇಕು ಅಂತ ಅನ್ಸಿದ್ರೆ ಲೆಗ್ಗು, ಆವಾಗ ನಾನು ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಸಾಕ್ಸ್ 2 ಪೇರ್ಸ್ ಇಟ್ಕೊತಾ ಇದ್ದೀನಿ. ಐ ಡೋಂಟ್ ನೋ ವೆದರ್ ಐ ಯೂಸ್ ಆರ್ ನಾಟ್, ಬಟ್ ಸ್ಟಿಲ್ ಐ ಆಮ್ ಕೀಪಿಂಗ್. ಆ್ಯಂಡ್ ಆಲ್ಸೋ ಅಲ್ಲಿ ನನಗೆ ಸ್ಲಿಪ್ಪರ್ ಬೇಕಾಗುತ್ತೆ ಓಡಾಡಲಿಕ್ಕೆ. ಸೊ ಪೂಮಾಯಿಂದ ತೊಗೊಂಡಿದ್ದೀನಿ. ದಿಸ್ ಒನ್ ಇಟ್ಸ್ ವೆರಿ ಸಾಫ್ಟ್ ಆ್ಯಂಡ್ ವೆರಿ ಕಂಫರ್ಟಬಲ್. ಅದಕ್ಕೆ ನಾನು ಇದು ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಸೊ ಇದನ್ನೇ ವೇರ್ ಮಾಡೋಣ ಅಂತ. ಇಲ್ಲಾಂದ್ರೂ ನಾವು ಮನೆಗೆ ಬಂದರೂ ಮನೇಲೂ ಕೂಡ ವೇರ್ ಮಾಡ್ಬೋದು ಇದು. ಸೊ ದಿಸ್ ಒನ್ ಐ ಆಮ್ ಕ್ಯಾರಿಂಗ್. ಸೊ ಇಷ್ಟೆಲ್ಲ ಆದಮೇಲೆ ಮೇನ್ ಥಿಂಗ್ ಆರ್ ಔಟ್ಫಿಟ್ಸ್ ತುಂಬಾ ಚೆನ್ನಾಗಿರಬೇಕು. ಬಿಕಾಸ್ ಅಲ್ಲಿ ನಮ್ಮನ್ನು ನೋಡೋದಕ್ಕೆ ಅಂತ ಬರ್ತಿರ್ತಾರೆ. ಸೊ ಚೆನ್ನಾಗಿ ಹಾಕೊಂಡ್ರೆ ನಮಗೆ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಅದಕ್ಕೆ ನಾನು ಯಾವ್ಯಾವ್ದು ಇಟ್ಕೊಂಡಿದ್ದೀನಿ ಅಂತಂದರೆ, ದಿಸ್ ಮೆಟರ್ನಿಟಿ ನೈಟೀಸ್. ಈ ಥರ ಮೆಟರ್ನಿಟಿ ನೈಟೀಸೇ ತೊಗೊಂಡಿದ್ದೀನಿ ನಾನು ಈ ಥರದ್ದನ್ನು. ಸೊ ಬಿಕಾಸ್ ಯಾಕೆ ಅಂತಂದರೆ, ನಾವು ಪಾಪುಗೆ ಫೀಡ್ ಮಾಡುವಾಗ ಇಲ್ಲಿ ಈ ಥರ ಓಪನ್ ಮಾಡಿದ್ರೆ ಲೈಕ್ ಈ ಥರನೇ ನಾವು ಓಪನ್ ಮಾಡಿ ಫೀಡ್ ಮಾಡ್ಬೋದು. ತುಂಬ ಈಸಿಯಾಗಿದೆ ಆ್ಯಂಡ್ ವೆರಿ ಸಾಫ್ಟ್ ಆ್ಯಂಡ್ ವೆರಿ ಕಂಫರ್ಟಬಲ್, ಬ್ರೀದಬಲ್ ಮೆಟೀರಿಯಲ್ ಇದು. ಸೊ ನಾನು ಇದನ್ನು ಆನ್ಲೈನಲ್ಲೇ ತೊಗೊಂಡಿದ್ದು. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಯಾವುದ್ರಲ್ಲಾದರೂ ಅವೈಲಬಲ್ ಇದೆ ಈ ಟೈಪಲ್ಲಿ ಮೆಟರ್ನಿಟಿ ನೈಟೀಸ್. ಸೊ
ಎಲ್ಲದರಲ್ಲೂ ಯಾವುದ್ರಲ್ಲಾದ್ರೂ ತೊಗೊಬೋದು. ಆ್ಯಂಡ್ ಈ ಥರದ್ದು ನನಗೆ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ನಾನು ಆಲ್ರೆಡಿ ವೇರ್ ಕೂಡ ಮಾಡಿದ್ದೀನಿ. ಯೂಶ್ವಲಿ ನಾವು ಹಾಸ್ಪಿಟ್ಲಿಗೆ ತೊಗೊಂಡು ಹೋಗ್ಬೇಕಂದ್ರೆ ವೇರ್ ಮಾಡಿರೋವಂಥದ್ದು ಕಂಫರ್ಟಬಲ್ ಆಗಿರೋವಂಥದ್ದನ್ನೇ ತೊಗೊಂಡು ಹೋಗಬೇಕು. ಬಿಕಾಸ್ ಗೊತ್ತಿಲ್ಲ ನಮಗೆ ಅಲ್ಲಿ ಹಿಂಗೆ ಏನಾಗುತ್ತೆ ಅಂತ. ಆಬ್ವಿಯಸ್ಲಿ ಫಸ್ಟ್ 2 days ನಮಗೆ ಅವ್ರದ್ದೇ ಗೌನ್ ಕೊಡ್ತಾರೆ. ಬಟ್ ನನಗೆ ಫಸ್ಟ್ ಡೇ ಹಾಕೊಬೋದು, ಸೆಕೆಂಡ್ ಡೇ ನೋಡೋಣ, ನಂದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಟ್ ಡಿಪೆಂಡ್ಸ್ ಹೆಂಗಾಗತ್ತೆ ಅಂತ ನೋಡಬೇಕು. ಸೊ ಬಟ್ ಸ್ಟಿಲ್ ಇಟ್ಕೊಂಡಿದ್ದೀನಿ. ಇದನ್ನು ಫೀಡ್ ಮಾಡೋಕ್ಕೂ ಯೂಸ್ ಆಗುತ್ತೆ ಆ್ಯಂಡ್ ವೆರಿ ಕಂಫರ್ಟಬಲ್. ನನಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಈ ಥರದನ್ನು ತೊಗೊಂಡಿದ್ದೀನಿ. ಇದು ಒಂದು. ಆ್ಯಂಡ್ ಈ ಟೈಪಲ್ಲೂ ತೊಗೊಂಡಿದ್ದೀನಿ. ಇದು ಅಮೆಝಾನಲ್ಲೇ ತೊಗೊಂಡಿರೋದು ನಾನು, ಈ ಟೈಪು. ಇದು ಕೂಡ ಇದು ನೀ ಲೆಂತ್ವರೆಗೂ ಬರುತ್ತೆ. ನಾವು ಇಲ್ಲಿ ಬೇಕಂದರೆ ಇದು ಕೂಡ ಫೀಡಿಂಗಿಗೆ ತುಂಬಾ ಯೂಸ್ ಆಗುತ್ತೆ. ಇಲ್ಲಿ ಜಿಪ್ ಕೂಡ ಇದೆ. ಈ ಥರ ಜಿಪ್ ಓಪನ್ ಮಾಡಿ ಇದರಲ್ಲೂ ಕೂಡ ನಾವು ಫೀಡ್ ಮಾಡ್ಬೋದು. ಇದು ಈ ಥರ ಇರೋದ್ರಿಂದ ನನಗಿದು ಕಂಫರ್ಟಬಲ್ ಆ್ಯಂಡ್ ಚೆನ್ನಾಗೂ ಇದೆ. ಮೆಟೀರಿಯಲ್ಲು ಸಾಫ್ಟಾಗಿದೆ. ಬೇಬಿಗೂ ಇನ್ನೂ ಒಂದ್ಸಲ ಆ್ಯಂಡ್ ನಮಗೂ ಕೂಡ ತುಂಬಾ ಕಂಫರ್ಟಬಲ್ ಮೆಟೀರಿಯಲ್. ಸೊ ಈ ಥರದನ್ನೇ ಇನ್ನೊಂದು ಕಲರಲ್ಲಿ ಕೂಡ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ಕೂಡ ಇಟ್ಕೊತೀನಿ. ಇದಕ್ಕೂ ಅಷ್ಟೇ ಜಿಪ್ ಇದೆ 2 ಸೈಡು. ಫೀಡ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ನಮಗೆ. ಸೊ ಇದು 3. ಆ್ಯಂಡ್ ಇದು ಅಷ್ಟೇ ಸೇಮ್ ಮೆಟರ್ನಿಟಿ ನೈಟಿ. ದಿಸ್ ಈಸ್ ಆಲ್ಸೋ ವೆರಿ ಸಾಫ್ಟ್ ಆ್ಯಂಡ್ ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕಂಫರ್ಟಬಲ್ ಬ್ರೀದಿಂಗ್ ಮೆಟೀರಿಯಲ್. ಇದು ಕೂಡ ಹೀಗೆ ಎತ್ತಿಬಿಟ್ಟು ಇಲ್ಲಿ ನಾವು ಫೀಡ್ ಮಾಡ್ಬೋದು. ಬೇಬಿಗೆ ಕಾಣಿಸ್ತದೆ ಅನಿಸುತ್ತೆ. ಈ ಥರ ಹೀಗೆ ಮಾಡಿ ಫೀಡ್ ಮಾಡ್ಬೋದು, ಕ್ಲೋಸ್ ಮಾಡ್ಕೊಬೋದು. ಸೊ ಇದು ಕೂಡ ಈಸಿ ಆಗಿದೆ ನಮಗೆ. ಇದು ನೀ ಲೆಂತ್ವರೆಗೂ ಬರುತ್ತೆ, ಆ್ಯಂಕಲ್ ಲೆಂತ್ವರೆಗೂ ಬರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಬೆಸ್ಟ್ ಅಂತ ಹೇಳ್ತೀನಿ. ಇದು ಆನ್ಲೈನಲ್ಲಿ ತೊಗೊಂಡಿದ್ದು. ಆ್ಯಂಡ್ ನಾನು ಒಂದು ಕಾರ್ಡ್ ಸೆಟ್ ತೊಗೊಂಡಿದ್ದೀನಿ. ಆ ಕಡೆಯಿಂದ ಮನೆಗೆ ಬರುವಾಗ ಮುಗಿಸ್ಕೊಂಡು ಡಿಸ್ಚಾರ್ಜ್ ಆದಮೇಲೆ ಬರುವಾಗ ಹಾಕ್ಕೊಂಬರೋಣ ಅಂತ ಒಂದು ಕಾರ್ಡ್ ಸೆಟ್ ಇಟ್ಕೊಂಡಿದ್ದೀನಿ. ಗೊತ್ತಿಲ್ಲ ಹಾಕೊಳ್ತೀನೋ ಇಲ್ವಾ ಅಂತ ಇದನ್ನು. ಬಟ್ ಸ್ಟಿಲ್ ನಂಗೆ ತುಂಬಾ ಇಷ್ಟ ಆಯ್ತು. ಇದು ಕಲರ್ ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ವೆರಿ ಸಾಫ್ಟ್, ಸೇಮ್ ಆ್ಯಸ್ ಯೂಶುವಲ್. ಸೊ ಇದೊಂದು ಇಟ್ಕೊಂಡಿದ್ದೀನಿ, ನೋಡೋಣ ಹಾಕೊತೀನ ಇಲ್ವಾ ಅಂತ. ಸೊ ಇದು ಪ್ಯಾಂಟ್ ಆ್ಯಂಡ್ ಇದು ಟಾಪ್. ಸೊ ಇದು ಮುಂದೆ ಇಲ್ಲಿ ಫ್ರಂಟಲ್ಲಿ ಬಟನ್ ಕೂಡ ಇದೆ. ಯು ಕ್ಯಾನ್ ಸಿ ಇಲ್ಲಿ ಬಟನ್ಸ್ ಕೂಡ ಇದೆ. ಸೊ ಇದರಲ್ಲೂ ಕೂಡ ಫೀಡ್ ಮಾಡೋದಕ್ಕೆ ಬೇಬಿಗೆ ತುಂಬಾ ಈಸಿ ಆಗುತ್ತೆ. ಅದಕ್ಕೆ ಇದೊಂದು ಕಾರ್ಡ್ ಸೆಟ್ ಇಟ್ಕೊಂಡಿದ್ದೀನಿ. ಕಂಫರ್ಟಬಲ್ ಅನಿಸುತ್ತೆ ಅಂದರೆ ಹಾಕೊಂಬರ್ತೀನಿ, ಇಲ್ಲಾಂದರೆ ಬೇರೆ ಇಟ್ಕೊಂಡಿದ್ದೀನಲ್ಲ ಅದನ್ನೇ ಹಾಕೊಂಬರ್ತೀನಿ. ಆ್ಯಂಡ್ ಇದು ಕೂಡ ಒಂದು ನಾರ್ಮಲ್ ನೈಟಿ. ಇದು ಫುಲ್ ನೈಟಿ ಥರನೇ ಇದೆ. ಇದು ನನಗೆ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಕ್ಲಾತು. ಅಲ್ಲೇನಾದರೂ ಲೈಕ್ ಹಾಸ್ಪಿಟಲಲ್ಲಿ ಬೇಕಾಗತ್ತೆ ಅಂತ ಇಟ್ಕೊಂಡಿದ್ದೀನಿ. ಐ ಡೋಂಟ್ ನೋ ವೆದರ್ ಐಲ್ ವೇರ್ ದಿಸ್ ಆರ್ ನಾಟ್, ಬಟ್ ಸ್ಟಿಲ್ ಎಕ್ಸ್ಟ್ರಾ ಒಂದಿರಲಿ, ಹೆಂಗಾದರೂ ಆಗಲಿ. ಅವ್ರು ಕೊಟ್ಟಿರೋ ಗೌನ್ ನನಗೆ ಇಷ್ಟ ಆಗಲಿಲ್ಲ ಅಂತಂದರೆ ಚೇಂಜ್ ಮಾಡಿ ಇದನ್ನು ಹಾಕ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ನನಗೆ ಸ್ಟೈಲ್ ಕೂಡ ಮ್ಯಾಟ್ರ್ ಆಗುತ್ತೆ ಆ್ಯಂಡ್ ಕಂಫರ್ಟಬಲ್ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಸ್ವಲ್ಪ ಚೆನ್ನಾಗಿರೋದು ಮತ್ತು ತುಂಬಾ ಚೆನ್ನಾಗಿದೆ ಇದು ಮೆಟೀರಿಯಲ್ಲು. ಅದಕ್ಕೆ ನಾನು ಇದನ್ನು ಇಟ್ಕೊಂಡಿದ್ದೀನಿ. ನೋಡೋಣ, ನಂಗೆ ಸೆಕೆಂಡ್ ಡೇ ಇಷ್ಟ ಆಗಲಿಲ್ಲ ಅಂದರೆ ಅವ್ರು ಕೊಟ್ಟಿರೋ ಗೌನ್ ಇದನ್ನು ಚೇಂಜ್ ಮಾಡಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ವೆಟರ್ ಯಾಕಪ್ಪ ಅಂದರೆ ಈಗ ಮತ್ತೆ ಚಳಿಗಾಲ ಆ್ಯಂಡ್ ಮಳೆನೂ ಸ್ವಲ್ಪ ಬರ್ತಿರೋದ್ರಿಂದ ಚಳಿ ಆದರೆ ಇದೊಂದು ಸ್ವಲ್ಪ ವಾರ್ಮ್ ಫೀಲ್ ಕೊಡುತ್ತೆ. ಆ್ಯಂಡ್ ನಾನು ಇದನ್ನು ಬ್ಯಾಂಕಾಕಲ್ಲಿ ತೊಗೊಂಡು ಬಂದಿದ್ದು. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು ಮತ್ತು ತುಂಬಾ ಬೆಚ್ಚಗೆ ಅನಿಸುತ್ತೆ ಇದನ್ನು ಹಾಕ್ಕೊಂಡ್ರೆ. ಸೊ ಇದೊಂದು ಇಟ್ಕೊತಾ ಇದ್ದೀನಿ ಸ್ವೆಟರ್. ಇನ್ ಕೇಸ್ ಚಳಿ ಆಯಿತು ಅಂತಂದ್ರೆ ಅವ್ರು ಎ ಸಿಗೆ ನನಗೆ ಇಷ್ಟ ಆಗಲಿಲ್ಲ ಅಂತಂದರೆ ಸ್ವಲ್ಪ ಇದನ್ನು ಹಾಕ್ಕೊಂಡ್ರೆ ಬೆಚ್ಚಗಾಗತ್ತೆ ಅಂತ ಇದೊಂದು ಸ್ವೆಟರ್ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದೊಂದು ಸ್ಟೋಲ್ ಇಟ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಈಗೇನಾದರೂ ನೈಟೀಸ್ ಹಾಕಿರ್ತೀವಿ, ಮ್ಯಾಟರ್ನಿಟಿ ನೈಟಿ ಎಲ್ಲ, ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಯಿತು ಅಂತಂದರೆ ಈ ಥರ ಈ ಸ್ಟೋಲ್ನ ಈ ಥರ ಕವರ್ ಮಾಡ್ಕೊಬೋದು. ಆ್ಯಂಡ್ ಆಲ್ಸೋ ಇದು ಫೀಡ್ ಮಾಡಬೇಕಾದ್ರೂ ಬೇಬಿಗೆ ಹಿಂಗೆ ಕವರ್ ಮಾಡಿ
ಫೀಡ್ ಮಾಡ್ಬೋದು. ಸೊ ಈಸಿನೂ ಕೂಡ ಆಗುತ್ತೆ ಆ್ಯಂಡ್ ತುಂಬಾ ಸಾಫ್ಟ್ ಇದೆ, ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ. ಇದು ಸಾಫ್ಟ್ ಇರೋದಂಥದ್ದೇ ಜಾಸ್ತಿ ಯೂಸ್ ಮಾಡಿ ಎಲ್ಲ ಬಿಕಾಸ್ ಬೇಬಿಗೂ ಪ್ರಾಬ್ಲಮ್ ಆಗಬಾರ್ದು ಆ್ಯಂಡ್ ಆಲ್ಸೋ ನಿಮಗೂ ಕೂಡ ಕಂಫರ್ಟಬಲ್ ಅನಿಸುತ್ತೆ. ಸೊ ಇದೊಂದು ಸ್ಟಾಲ್ ಇಟ್ಕೊಂಡಿದ್ದೀನಿ, ಇದು ಯೂಸ್ ಆಗುತ್ತೆ ಆಬ್ವಿಯಸ್ಲಿ. ಆ್ಯಂಡ್ ಅಲ್ಲಿ ವಾಕ್ ಮಾಡೋವಾಗ ಎಲ್ಲ ಹೋಗಬೇಕಾದ್ರೆ ಇದನ್ನು ಹಾಕ್ಕೊಂಡು ಹೋಗೋದ್ರಿಂದ ನಮಗೆ ಏನು ಫೀಲ್ ಅನಿಸಲ್ಲ, ಚೆನ್ನಾಗಿ ಅನಿಸುತ್ತೆ, ಕಂಫರ್ಟಬಲ್ ಫೀಲ್ ಕೊಡುತ್ತೆ ಅಂತ ಇದೊಂದು ಸ್ಟೋರ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಇದನ್ನು ನಾನು ಆನ್ಲೈನಲ್ಲಿ ತರಿಸಿದ್ದು. ಇದು ಫೀಡ್ ಮಾಡುವಾಗ ಜಸ್ಟ್ ಈ ಥರ ಹಾಕೊಂಡ್ಬಿಟ್ರೆ ಬೇಬಿಗೆ ಫೀಡ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತು ಇದೊಂಥರ ಶಾಲ್ ಥರನೂ ಅನಿಸುತ್ತೆ, ಕಂಫರ್ಟಬಲ್ ಆಗೂ ಇದೆ, ಫುಲ್ ಚೆನ್ನಾಗಿ ಅನಿಸುತ್ತೆ. ಇದು ಕೂಡ ಸಾಫ್ಟ್ ಮೆಟೀರಿಯಲ್. ನಮಗೆ ಎಲ್ಲಾದರೂ ಹೋಗ್ಬೇಕು ಅಂತಂದ್ರೂ ನಮ್ಗೆ ಏನೊಂದ್ಸಲ ಜಸ್ಟ್ ಟವಲ್ ಹಾಕೊಬೇಕಂತಿರಲ್ಲ, ಈ ಥರ ಜಸ್ಟ್ ಇದನ್ನ ಮೇಲಿಂದ ಹಿಂಗೆ ಹಾಕ್ಕೊಂಡ್ರೆ ಸಾಕು, ನೀಟಾಗಿ ಫೀಡ್ ಮಾಡ್ಬೋದು ಆ್ಯಂಡ್ ನಮಗೂ ಕಂಫರ್ಟಬಲ್ ಅನಿಸುತ್ತೆ. ಸೊ ಅದಕ್ಕೆ ಇದೊಂದು ಆರ್ಡ್ರ್ ಮಾಡಿದೆ. ಇನ್ನೊಂದು ಆರ್ಡರ್ ಮಾಡಿದ್ದೀನಿ ಬೇರೆ ಕಲರ್ದು, ಅದು ಬರೋದ್ರಲ್ಲಿದೆ. ಸೊ ಇದೊಂದು ಜಸ್ಟ್ ತೋರಿಸ್ತೆ ನಿಮಗೆ. ಆ್ಯಂಡ್ ಯು ಕ್ಯಾನ್, ಇದರಲ್ಲಿ ಬಟನ್ ಇದೆ, ನೀವು ರಿಮೂವ್ ಮಾಡಿ ಸ್ಟೋಲ್ ಥರನೂ ಯೂಸ್ ಮಾಡ್ಕೊಬೋದು. ಈ ಥರ ಇದನ್ನು ರಿಮೂವ್ ಮಾಡಿಬಿಟ್ಟು ಸ್ಟೋಲ್ ಥರನೂ ಯೂಸ್ ಮಾಡ್ಕೊಬೋದು. ಸೊ ಇದೊಂದು ಚೆನ್ನಾಗಿದೆ ಅಂತ ಫೀಲ್ ಆಯಿತು. ಇದ್ರ ಲಿಂಕ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದರೆ ಚೆಕ್ ಮಾಡಿಕೊಂಡು ತೊಗೊಳ್ಳೋದಾದ್ರೆ ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ಟವಲ್ ಕೂಡ ಇಟ್ಕೊಂಡಿದ್ದೀನಿ, ಸಾಫ್ಟ್ ಟವಲ್. ಅವರೇ ಕೊಡ್ತಾರೆ, ಬಟ್ ಸ್ಟಿಲ್ ನಾನೊಂದು ಇಟ್ಕೊಂಡಿದ್ದೀನಿ, ಏನಕ್ಕಾದರೂ ಬೇಕಾಗಬಹುದು ಅಂತ. ಇದು ಕೂಡ ಸಾಫ್ಟ್ ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ. ಒಂದು ಇಟ್ಕೊಂಡಿರೋಣ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಅವರು ಕೊಡ್ಬೋದು, ಬಟ್ ನಮ್ಮ ಕಡೆಯಿಂದ ನಾವು ಒಂದು ಇಟ್ಕೊಂಡಿದ್ರೆ ಬೆಸ್ಟ್ ಅಂತ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸೊ ಪ್ಯಾಂಟಿಗೆ ಬರೋದಾದರೆ ನಾನು C9ಇಂದ ಆರ್ಡರ್ ಮಾಡಿ ತೊಗೊಂಡಿರೋಂಥದ್ದು. ಇದು ತುಂಬಾ ಸಾಫ್ಟ್ ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ, ತುಂಬ ಬ್ರೀದೆಬಲ್ ಮೆಟೀರಿಯಲ್ ಆಗಿದೆ ಇದು. ಆ್ಯಕ್ಚುಲಿ C9 ಅವ್ರದ್ದು ಆನ್ಲೈನಲ್ಲೇ ತೊಗೊಂಡಿದ್ದೆ ನಮ್ಮ ಮಿಂತ್ರಾದಲ್ಲಿ. ನನಗೆ ಇದನ್ನು ಯೂಸ್ ಮಾಡಿದ್ದೀನಿ, ಇದನ್ನು ನಾನು ತುಂಬಾ ಕಂಫರ್ಟಬಲ್ ಇದೆ. ನಾನು ಥ್ರೂಔಟ್ ಪ್ರೆಗ್ನೆನ್ಸಿ ನಾನು ಇದೇ ಥರದನ್ನೇ ಯೂಸ್ ಮಾಡಿರೋದು. ಸೊ ಅಲ್ಲಿಗೂ ಕೂಡ ಹಾಸ್ಪಿಟಲ್ಗೂ ಕೂಡ ನಾನು ಇದೇ ಥರದ್ದೇ ತೊಗೊಂಡಿದ್ದೀನಿ. ಆ್ಯಂಡ್ ಡಾರ್ಕ್ ಕಲರ್ಸೇ ತೊಗೊಂಡಿದ್ದೀನಿ, ಬಿಕಾಸ್ ಆಬ್ವಿಯಸ್ಲಿ ನಾವು ಬ್ಲೀಡ್ ಆಗೇ ಆಗ್ತೀವಿ, ಆಗುತ್ತೆ. ಸೊ ಸ್ವಲ್ಪ ಸ್ಟೈನ್ ಆದರೂ ಕೂಡ ಕಾಣಿಸ್ಬಾರ್ದು ಅಂತ ಸ್ವಲ್ಪ ಡಾರ್ಕ್ ಕಲರ್ಸಲ್ಲೇ ನಾನು ಆರ್ಡರ್ ಮಾಡಿ ತೊಗೊಂಡಿದ್ದೀನಿ. ಒಂದು 3 to 4 ಪೇರ್ಸ್ ಇಟ್ಕೊಂಡೋದ್ರೆ ಸಾಕು. ಇದ್ರ ಜೊತೆಗೆ ನಾವು ಮೆಟರ್ನಿಟಿ ಪ್ಯಾಡ್ ಕೂಡ ಹಾಕ್ತೀವಿ, ಸೊ ಯೂಸ್ ಆಗುತ್ತೆ. ಇದೇ ಥರದ್ರಲ್ಲೇ ನಾನು ಮಾಡ್ಕೊಳ್ಳಿ. ಬೇಕು ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದ್ರದ್ದು ತುಂಬಾ ಚೆನ್ನಾಗಿದೆ, ಮಸ್ಟ್ ಯೂಸ್. ಅಂದರೆ ನಮ್ಮ ಡೆಲಿವರಿ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು, ಚೆನ್ನಾಗಿ ಅನಿಸುತ್ತೆ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಬ್ರಾಗೆ ಬಂದರೆ ತುಂಬಾ ಇದೆ ಇದ್ರದ್ದು ಪ್ರೆಗ್ನೆನ್ಸಿದು ಮೆಟರ್ನಿಟಿ ಬ್ರಾ ತುಂಬಾ ಇದ್ದಾವೆ. ಬಟ್ ನನಗೆ ಕಂಫರ್ಟ್ ಅನಿಸಿದ್ದನ್ನ ನಾನು ತೊಗೊಂಡೋಗ್ತಾ ಇದ್ದೀನಿ, ಬಿಕಾಸ್ ನಂಗೆ ಗೊತ್ತಿಲ್ಲ ಯಾವುದು ಚೆನ್ನಾಗಿ ಅನಿಸುತ್ತೆ, ಯಾವ್ದು ಚೆನ್ನಾಗಿ ಅನಿಸಲ್ಲ ಅಂತ. ಸೊ ನಾನು ಈ ಥರದ್ದು ಆರ್ಡರ್ ಮಾಡಿದ್ದೀನಿ, ಬಿಕಾಸ್ ನಾನು ಥ್ರೂಔಟ್ ಮೈ ಪ್ರೆಗ್ನೆನ್ಸಿ ಇಲ್ಲಿವರೆಗೂ ನನಗೆ ಇವಾಗ 35th ವೀಕ್ ಪ್ರೆಗ್ನೆನ್ಸಿ. ಸೊ ಇದನ್ನೇ ನಾನು ಹಾಕಿರೋದು, ತುಂಬಾ ನಂಗೆ ಕಂಫರ್ಟಬಲ್ ಕೊಟ್ಟಿದೆ. ನನಗೆ ಪೇನ್ ಆಗಲಿ ಆರ್ ಅನ್ಕಂಫರ್ಟಬಲ್ ಆಗಲಿ ಆ ಥರ ನಂಗೆ ಅನಿಸಿಲ್ಲ, ಇರಿಟೇಷನ್ ಆಗಿಲ್ಲ. ಇದು ಕೂಡ ಬಟನ್ ಇದೆ, ವಿ ಕ್ಯಾನ್ ಓಪನ್ ಇಟ್ ಆ್ಯಂಡ್ ವಿ ಕ್ಯಾನ್ ಫೀಡ್. ಇಟ್ ಈಸ್ ವೆರಿ ನೈಸ್. ನನಗಿದು ಕಂಫರ್ಟಬಲ್ ಅಂತ ಅನಿಸಿದೆ. ಸೊ ನಾನು ಇದನ್ನೇ ಇನ್ನೂ 2 ಆರ್ಡ್ರ್ ಮಾಡ್ಕೊತೀನಿ. ಸೊ ಇದು ಸಾಕಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬೇರೆ ಥರದ್ದು ಕೂಡ ಇದೆ, ಬೇಕಾದರೆ ಅದನ್ನು ನೀವು ತೊಗೊಳ್ಬೋದು. ನನಗೆ ಈ ಥರದ್ದೇ ಕಂಫರ್ಟಬಲ್ ಅನ್ನಿಸ್ತು ಅಂತ ನಾನು ಇದೇ ಥರದ್ರಲ್ಲೇ ತೊಗೊಂಡೋಗ್ತಾ ಇದ್ದೀನಿ. ಈ ಥರದ್ದೇ ನಾನು 4 ತೊಗೊಂಡೋಗ್ತಾ ಇದ್ದೀನಿ. ನಾನು ಮತ್ತೆ ಇದು ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿದ್ರೆ ಇನ್ನೂ ಆರ್ಡರ್ ಮಾಡ್ತೀನಿ. ಸುಮ್ಮನೆ ಇವಾಗ ಎಲ್ಲದಕ್ಕೂ ತೊಗೊಂಡು ಯಾವ್ದು ಚೆನ್ನಾಗಿ ಅನಿಸಲ್ಲ ಅಂತ ಗೊತ್ತಿಲ್ಲ. ಇದು ಕಂಫರ್ಟಬಲ್ ಆಗಿರೋದ್ರಿಂದ ನಾನು ಈ ಕಂಫರ್ಟಬಲ್ ಆಗಿರೋದನ್ನೇ ತೊಗೊಂಡಿಟ್ಕೊತಾ ಇದ್ದೀನಿ. ಐ ಥಿಂಕ್ ನಾನು ಎಲ್ಲನೂ ತೋರಿಸಿದ್ದೀನಿ ಅಂತ ಅನಿಸುತ್ತೆ. ಇಷ್ಟು ನಾನು ಐಟಮ್ಸ್ನ ತೊಗೊಂಡು ಹೋಗ್ತಾ ಇರೋದು. ಇನ್ನೇನಾದರೂ ನಿಮಗೆ ಎಕ್ಸ್ಟ್ರಾ ನಿಮ್ಗೆ ಬೇಕು ಅಂತ ಅಂದರೆ ನಿಮ್ಗೆ ಕಂಫರ್ಟಬಲ್ ಯಾವ್ದು ಬೇಕಾದರೂ ಏನು ಬೇಕಾದರೂ ಇಟ್ಕೊಂಡು ಹೋಗ್ಬೋದು. ನಿಮಗೆ ಎಕ್ಸ್ಟ್ರಾ ಏನಾದರೂ ಬೇಕು, ಎಕ್ಸ್ಟ್ರಾ ಪೇರ್ಸ್ ಬೇಕು ಅಂತ ಅಂದರೆ ಸೊ ನಾನು ಇಷ್ಟು ಇಟ್ಕೊಂಡು ಹೋಗ್ತಾ ಇದ್ದೀನಿ, ನನಗೆ ಬೇಕಾಗ್ಬೋದು ಅಂತ. ಸೊ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಯಾರಿಗಾದ್ರೂ ಯೂಸ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.
ಯಾ ನೆಕ್ಸ್ಟ್ ವಿಡಿಯೋ ನಾನು ಬೇಬಿ ಎಡಿಷನ್ ಬೇಬಿ ಹಾಸ್ಪಿಟಲ್ ಬ್ಯಾಗ್ಗೆ ಏನು ಇಟ್ಕೊತಾ ಇದ್ದೀನಿ ನಾನು, ಯಾವ್ಯಾವ ಟೈಪ್ಸ್ ಆಫ್ ಕ್ರೀಮ್ಸ್ ಇಟ್ಕೊತಾ ಇದ್ದೀನಿ ಅದನ್ನೆಲ್ಲ ನಾನು ತೋರಿಸ್ತೀನಿ. ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮಗೆ ರಿಪ್ಲೈ ಕೂಡ ಕೊಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.